ಜಿಎಸ್ಟಿ ತಾರತಮ್ಯ ಕಾಂಗ್ರೆಸ್ ನಾಯಕರ ಆಕ್ರೋಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟನ್ನು ನೀಡಿದ್ದಾರೆ ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ಗೆ ಹೇಳಿದ್ದೇನೆ. ಪ್ರಮುಖವಾಗಿ ಜಿಎಸ್ಟಿ ತಾರತಮ್ಯ ಕಾಂಗ್ರೆಸ್ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗಾಗಲೇ ಸದ್ಯಕ್ಕೆ ಮತ್ತಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಒಂದು ಕಡೆ ಆಕ್ರೋಶಗೊಂಡ ಕಾಂಗ್ರೆಸ್ ನಾಯಕರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೇಳೋದು ಬಿಟ್ರೆ ಬೇರೆ ಏನು ಕೂಡ ಕೆಲಸ ಇಲ್ಲ ಅಂತ. ಜಿಎಸ್ಟಿ ತಾರತಮ್ಯ ಕಾಂಗ್ರೆಸ್ ನಾಯಕರಿಂದ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಜಿಎಸ್ಟಿ ಬಗ್ಗೆ ನಾವು ಅವರ ಜೊತೆ ಚರ್ಚೆ ಮಾಡೋಣ, ಆದ್ರೆ ಎಲ್ಲೋ ಒಂದು ಕಡೆ ಈ ಫೈನಾನ್ಸ್ ಕಮಿಟಿ ಜಾರಿಗೆ ತಂದವ್ರೆ ಕಾಂಗ್ರೆಸ್ನವರು. ಅಲ್ಲಿಂದ 50 ವರ್ಷ ರಾಜ್ಯ ದೇಶ ಆಳುದ್ರಲ್ಲ, ಅಲ್ಲಿಂದ ಗೈಡ್ಲೈನ್ಸ್ ರಾಜ್ಯಗಳಿಗೆ ಅನ್ಯಾಯ ತಾರತಮ್ಯ ಇರೋದನ್ನ ತೆಗೆದು ಹಾಕಬೇಕಾಗಿತ್ತು. ಈಗ ಜ್ಞಾನೋದಯ ಆಗಿದ್ಯಾ? 10 ವರ್ಷ ಮನಮೋಹನ್ ಸಿಂಗ್ ಇರ್ಲಿಲ್ವಾ? ಆಗಲೇ ಗೈಡ್ಲೈನ್ಸ್ ಬದಲಾವಣೆ ಮಾಡಬೇಕಾಗಿತ್ತು. ನಮ್ಮ ತೆರಿಗೆ ಅದನ್ನೆಲ್ಲ ಆಮೇಲೆ ಚರ್ಚೆ ಮಾಡ್ಲಿ. ನೈಸ್ ಹೆಸರಲ್ಲಿ ಕೆಐಡಿಬಿ ಅಧಿಕಾರಿಗಳು ಕಾಂಗ್ರೆಸ್ನವರು ಭೂಮಿ ಲೂಟಿ ಮಾಡಿದ್ರಲ್ಲ, ಜಡ್ಜ್ಮೆಂಟ್ ಕೊಟ್ಟು ಎಷ್ಟು ದಿನ ಆಗಿದೆ? ಏನ್ ಮಾಡಿದ್ದಾರೆ? ಈ ಗೈಡ್ಲೈನ್ಸ್ ವ್ಯಾಲ್ಯೂ ಇದೆ, ಅದರ ಹಣ ಮಾಡಬೇಕು. ಎಂ.ಬಿ. ಪಾಟೀಲ್ ಎಲ್ಲಿದ್ದಾರೆ? ಡಿನ್ನರ್ ಪಾರ್ಟಿ ಮಾಡ್ಕೊಂಡು ಕೂತವ್ರೆ. ರೈತರಿಗೆ ದುಡ್ಡು ಕೊಡ್ಬೇಕಲ್ವಾ? 2 ತಿಂಗಳಿಂದ ಹಣ ಕೊಡ್ಬೇಕಲ್ವಾ? ರೈತರ ಬಗ್ಗೆ ಚಿಂತೆ ಇದೆಯಾ? ಜಡ್ಜ್ಮೆಂಟ್ ಕೊಟ್ಟಿದ್ಯಲ್ಲ ಸುಪ್ರೀಂ ಕೋರ್ಟ್, ಡಿನ್ನರ್ ಪಾರ್ಟಿ ದಿನ ಮಾಡ್ಕೊಳ್ಳಿ, ನನ್ನ ಅಭ್ಯಂತರವಿಲ್ಲ ಅಂತ. ರಾಯಚೂರಿನಲ್ಲಿ ತೊಗರಿ ಕೊಂಡ್ಕೊಳ್ಳುವವರು ಇಲ್ಲ ಅಂತಾರೆ. ಮೈಸೂರು ಮಂಡ್ಯದಲ್ಲಿ ಭತ್ತ ಖರೀದಿ ಕೇಂದ್ರ ಶುರು ಮಾಡಿಲ್ಲ. ರಾಜ್ಯದಲ್ಲಿ ಸರ್ಕಾರ ನಮ್ಮ ರೈತರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿ. ಸುಪ್ರೀಂ ಕೋರ್ಟ್ ಆದೇಶ ಆಯ್ತು. ನೈಸ್ ದರೋಡೆ ಯಾರ್ಯಾರ ಪಾತ್ರ ಇದೆ? ಜಯಚಂದ್ರ ಅವರೇ ಕಾನೂನು ಸಚಿವರಾಗಿದ್ದಾಗ ಅಧ್ಯಕ್ಷರನ್ನಾಗಿ ಮಾಡಿ ವರದಿ ಕೊಟ್ರಿ, ಅದನ್ನ ಕಸದ ಬುಟ್ಟಿಗೆ ಹಾಕಿದ್ರಿ. ಏನ್ ಗ್ರೇಟ್ ಸಿದ್ದರಾಮಯ್ಯ ಅವರು. ದೇಶದಲ್ಲಿ ಯಾರು ಮಾಡಿಲ್ವಂತೆ, ಇಂಥ ಮುಖ್ಯಮಂತ್ರಿ ಇಲ್ವಂತೆ, ಏನ್ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಮೊನ್ನೆ ನಿಮ್ಮ ನೈಸ್ ಕಂಪನಿಗೆ ಸಂಬಂಧಪಟ್ಟ ಸತಿ ಆ ಪೇಪರ್ ಇಲ್ಲಪ್ಪ, ಆ ಬುಕ್ ಇದೆಲ್ಲ ತೀರ್ಪು ಅದೆಲ್ಲ ಇರಲಿ. GST ಬಗ್ಗೆ ನಾವು ಅವ್ರ ಜೊತೆ ಚರ್ಚೆ ಮಾಡೋಣ. ಇದು 1952ರಲ್ಲಿ ಈ ಫೈನಾನ್ಸ್ ಕಮಿಷನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರವೇ. ನೆಹರು ಕಾಲದಲ್ಲಿ ಮಾಡಿದ್ರು. ಅಲ್ಲಿಂದ 50 ವರ್ಷ ಇವರು ರಾಜ್ಯ ಆಳ್ಕೊಂಬಂದ್ರಲ್ಲ ದೇಶ ರಾಜ್ಯ ಇಲ್ಲ. ಆ ಗೈಡ್ಲೈನ್ಸ್ ಏನು ಇಟ್ಟಿದ್ದಲ್ಲ 1952ರಿಂದ ಆ ರಾಜ್ಯಗಳಿಗೆ ತಾರತಮ್ಯ ಮಾಡ್ತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದಿದ್ರೆ ಆ ಗೈಡ್ಲೈನ್ಗಳು ತೆಗಿಬೇಕಾಗಿತ್ತು ಅಂತ ಮೊದಲೇ ಹೋರಾಟ ಮಾಡಬೇಕಾಗಿತ್ತಲ್ವ. 50 ವರ್ಷ ಇವರ ದೇಶ ಆಳವ್ರೆ ಕಾಂಗ್ರೆಸ್ನವ್ರನ್ನೇ. ಈಗ ಜ್ಞಾನೋದಯ ಆಗಿದೆಯಾ? ಇಷ್ಟು ದಿವಸ ಏನು ಮಾಡಿದರು? 50 ವರ್ಷ ಇವ್ರದೇ ಸರ್ಕಾರ ಇದ್ದಾಗ ಮಾಡ್ಬೋದಿಲ್ಲ. 10 ವರ್ಷ ಮನಮೋಹನ್ ಸಿಂಗ್ ಇರಲಿಲ್ವಾ? ಆಗಲೇ ಮಾಡಬೇಕಾಗಿತ್ತು. ಗೈಡ್ಲೈನ್ಸ್ ಎಲ್ಲ ಬದಲಾವಣೆ ಮಾಡಿ ಅಂತ ಹೇಳಿ. ಇವತ್ತು ಜ್ಞಾನೋದಯ ಆಗಿ ಅದೇಂಥದ್ದು GSTದು ನಮ್ಮ ಹಕ್ಕು ನಮ್ಮ ತೆರಿಗೆ ಮೊದಲು ಅವೆಲ್ಲ ಮಾಡೋರಂತೆ ಚರ್ಚೆ. ಇಲ್ಲಿ ಆ ನೈಸ್ ಹೆಸರಿನಲ್ಲಿ ಆ ಭೂಮಿ ಲೂಟಿ ಮಾಡ್ಕೊಂಡು ಸೇರ್ಕೊಂಡು ನೀವೆಲ್ಲ KIDBನಲ್ಲಿ ಸರ್ಕಾರದ ಅಧಿಕಾರಿಗಳು ಕಾಂಗ್ರೆಸ್ನವ್ರು ಭಾಳ ಜನ ಸೇರಿ ಮಾಡಿದ್ದೀರಲ್ಲ. ಜಡ್ಜ್ಮೆಂಟ್ ಕೊಟ್ಟು ಈಗ ಎಷ್ಟು ದಿವಸ ಆಯಿತು? ಜಡ್ಜ್ಮೆಂಟಲ್ಲಿ ಏನು ಹೇಳೋರೆ? ಏನಾದ್ರು ಆ್ಯಕ್ಷನ್ ತೊಗೊಂಡಿದ್ದೀರಾ? ರೈತರಿಗೆ 2019 ಏನು ಗೈಡ್ಲೈನ್ಸ್ ವ್ಯಾಲ್ಯೂ ಇದೆ ಅದನ್ನು ದುಡ್ಡು ಕೊಡಬೇಕು ಅಂತ ಹೇಳಿ ಎಲ್ಲಿ ಎಂ.ಬಿ. ಪಾಟೀಲ್ ಎಲ್ಲವರೇ? ಡಿನ್ನರ್ ಪಾರ್ಟಿ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದೀರಿ. ಆ ರೈತರಿಗೆ ದುಡ್ಡು ಕೊಡಬೇಕಲ್ಲ 2 ತಿಂಗಳೊಳಗೆ. ಜಡ್ಜ್ಮೆಂಟ್ ಕೊಟ್ಟಲ್ಲ ಸುಪ್ರೀಂ ಕೋರ್ಟು. ಏನಾದ್ರು ರೈತರ ಬಗ್ಗೆ ಚಿಂತೆ ಇದೆಯಾ ನಿಮಗೆ? ಪ್ರತಿನಿತ್ಯ ಡಿನ್ನರ್ ಪಾರ್ಟಿ. ನಾವು ಈ ಡಿನ್ನರ್ ಪಾರ್ಟಿ ಎವರಿಡೇ ಮಾಡ್ಕೊಳ್ಳಿ, ಬೆಳಗ್ಗೆ ಸಾಯಂಕಾಲ ಎಲ್ಲ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಏನು ಇವತ್ತು ರಾಜ್ಯದಲ್ಲಿ ಏನಾಗಿದೆ? ರಾಯಚೂರಿನಲ್ಲಿ ತೊಗರಿ 26,000 ಕ್ವಿಂಟಲ್ ತೊಗರಿ ಬಂದೈತೆ ಅಂತಾರೆ. ಅಲ್ಲಿ ತೊಗರಿ ಇವತ್ತು ಕೊಂಡ್ಕೊಳ್ಳೋರಿಲ್ಲ ಅಂತಾರೆ. ಇಲ್ಲಿ ಈ ಕಡೆ ಮೈಸೂರು ಮಂಡ್ಯ ಭಾಗದಲ್ಲಿ ಭತ್ತ ಇನ್ನೂ ಖರೀದಿ ಕೇಂದ್ರ ಓಪನ್ ಮಾಡಲಿಲ್ಲ. ಇದೆಲ್ಲ ಬಿಟ್ಟುಬಿಟ್ಟು ಈ ಕತೆ ಈ ರಾಜಕಾರಣ ಯಾತಕ್ಕೆ ಮಾಡ್ತೀರಿ? ಮೊದಲು ರಾಜ್ಯದಲ್ಲಿ ನಮ್ಮ ರೈತರಿಗೆ ಸರ್ಕಾರ ನೀವೇನು ಮಾಡಬೇಕಲ್ಲ, ಮೊದಲು ಅದು ಮಾಡ್ರಪ್ಪ.
ಸುಪ್ರೀಂ ಕೋರ್ಟ್ ಆದೇಶ ಆಯಿತು, ನೈಸ್ ಕಂಪ್ನಿ ದರೋಡೆ, ಅದಕ್ಕೆ ಯಾರ್ಯಾರ ಪಾತ್ರ ಇದ್ದೀರಿ? ನಿಮ್ಮ ಜಯಚಂದ್ರನ್ನೇ ಕಾನೂನು ಸಚಿವರಾಗಿ ಅದರ ಅಧ್ಯಕ್ಷನ ಮಾಡಿ ಒಂದು ರಿಪೋರ್ಟ್ ಕೊಟ್ಟರು, ತಗೊಂಡೋಗಿ ಕಸದ ಬುಟ್ಟಿಗೆ ಹಾಕಿದ್ರಿ. ಏನು ಗ್ರೇಟ್ ಸಿದ್ದರಾಮಯ್ಯನವರು, ದೇಶದಲ್ಲಿ ಯಾರೂ ಮಾಡಿಲ್ವಂತೆ, ಇಂಥ ಮುಖ್ಯಮಂತ್ರಿ ಇಲ್ವಂತೆ ಪಾಪ. ಏನು ಮಾಡಿರೋದು? ಚರ್ಚೆ ಮಾಡಿ ನಿಂತ್ಕೊಂಡು ಇವೆಲ್ಲ ಚರ್ಚೆ ಮಾಡೋಕ್ಕಾಗಲ್ಲ, ಭಾಳ ವಿಷಯ ಇದೆ. ಎಸ್, ತೆರಿಗೆ ಹಂಚಿಕೆಯ ತಾರತಮ್ಯದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿರುವಂತಹ ಹೊಸ ಅಸ್ತ್ರ ಅಂತ ಹೇಳ್ಬೋದು. ಪ್ರಮುಖವಾಗಿ ಕೇಂದ್ರ ಸರ್ಕಾರ ವಿಚಾರಕ್ಕೆ, ಕೇಂದ್ರ ಸರ್ಕಾರದ ನಡೆಯ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೆಲವೊಂದಿಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಅದಾದ ನಂತರ ದೆಹಲಿಯಲ್ಲಿ ಕೂಡ ಹೋರಾಟದ ವಿಚಾರವಾಗಿ ಕೂಡ ಚಿಂತನೆಯನ್ನ ಮಾಡಲಾಗುತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ವಿವಿಧ ರಾಜ್ಯಗಳಿಗೆ ತೆರಿಗೆ ಪಾಲನ್ನ ಹಂಚಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಉತ್ತರ ಪ್ರದೇಶಕ್ಕೆ 31,039 ಕೋಟಿ ನೀಡಿದ್ರೆ ಕರ್ನಾಟಕಕ್ಕೆ 6,310 ಕೋಟಿ ರೂಪಾಯಿ ಕೊಟ್ಟಿದೆ. ಇಡೀ ದೇಶದಲ್ಲಿ, ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಪೇ ಮಾಡುವ ರಾಜ್ಯ ಅಂದ್ರೆ ಅದರಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇರುವಂತದ್ದು. ಮೊದಲು ಮಹಾರಾಷ್ಟ್ರ ಇದೆ. ಅತಿ ಹೆಚ್ಚಾಗಿ ಟ್ಯಾಕ್ಸ್ ಪೇ ಮಾಡುವಂತಹ ರಾಜ್ಯಕ್ಕೆ ಕೇವಲ 6,310 ಕೋಟಿ ಏನಕ್ಕೆ ಸಾಲುತ್ತೆ ಅನ್ನುವಂತಹ ವಿಚಾರವನ್ನ ಬಿಡಿಗಾಸು, ಚಿಲ್ಲರೆ ಕಾಸು ಕೊಟ್ಟಂಗೆ ಕೊಟ್ಟಿದ್ದಾರೆ ಅನ್ನುವ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕುಮಾರಸ್ವಾಮಿ ಅವರು ಕೂಡ ಒಂದು ಕಡೆ ಕಾಂಗ್ರೆಸ್ ನಾಯಕರ ನಡೆಗೆ ತೀವ್ರ